ಕೆಲವು ಮಕ್ಕಳು ನಿಮ್ಮೆಲ್ಲ ದೂರ ಹೋಗ್ಬಿಟ್ಟಿಲ್ಲ ಬೈತಾರೆ ಅದನ್ನು ಇದು ಕಾನೂನು ವ್ಯಾಪ್ತಿ ಬರ್ತದೆ. ನಾವು ಆಡುವ ಮಾತು ಬಹಳ ಸೂಕ್ಷ್ಮ, ಪ್ರತಿ ಮಾತು ಸೂಕ್ಷ್ಮ ಸಂವೇದನೆಯಿಂದ ನಾವು ಇರಬೇಕು. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಯಾವುದೇ ರೀತಿ ಹೇಳಿಕೆಗಳನ್ನು ನಾವು ಕೊಡಕ್ಕಾಗಬೇಕು. ಭಗವದ್ಗೀತೆಗೆ ಒಂದು ಸಾರ ಹೇಳಿದ್ರಿ, ಧರ್ಮ ಅಧರ್ಮದ ಯುದ್ಧ ಅಂತ ಹೇಳಿ, ಇಲ್ಲೂ ಅದೇ ರೀತಿ ಇದೆಯಾ? ಅವರು ಹೇಳಿದ್ದಾರೆ ಆ ರಣರಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಒಂದು ಸಮಸ್ಥಿತಿಯಲ್ಲಿ ಹೇಳಿರುವಂತಹ 18 ಅಧ್ಯಾಯಗಳು ಅವು ನಮ್ಮೆಲ್ಲ ನಾವು ಚಿಕ್ಕ ವಯಸ್ಸಿನಲ್ಲೇ ಭಗವದ್ಗೀತೆಯನ್ನು ಓದಿದ್ದವರು, ವಚನಗಳನ್ನು ಓದಿದವರು. ಇವತ್ತು ಅವು ಬದುಕಿನಲ್ಲಿ ನಾವು ಅಳವಡಿಸ್ಲಿಕ್ಕೆ ನಮಗೆ ಬರೀ ಕೃಷ್ಣ ಅಂದರೆ ಯಾರು, ಅರ್ಜುನ ಅಂದರೆ ಯಾರು, ಜ್ಞಾನಿ ಪುರುಷನೇ ಎಲ್ಲವನ್ನು ತಿಳ್ಕೊಂಡು ಕೃಷ್ಣ, ಗುರು ಕೃಷ್ಣ ಅಂದರೆ ವಿದ್ಯಾರ್ಥಿ ಅರ್ಜುನ. ಹಾಗೆ ಸಾಧಕರನ್ನ ನಾವು ಸಾಧಕರು, ಭಗವಂತರಲ್ಲ, ನಾವು ದೇವರಲ್ಲ, ದೇವರ ದಾರಿಯಲ್ಲಿ ನಡೆಯುವುದು. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಸಂದೇಶಗಳು ನಾವು ಯಾವ ಚಿಕ್ಕ ವಯಸ್ಸಿನಿಂದ 8 ವಯಸ್ಸಿನಿಂದ ಇಲ್ಲಿವರೆಗೆ ಯಾವ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದೀವಿ, ಏನನ್ನ ಅಭ್ಯಾಸ ಮಾಡಿದ್ದೀವಿ, ಏನನ್ನು ಸಾಧನೆ ಮಾಡಿದ್ವಿ, ಈ ಸಂದರ್ಭದಲ್ಲಿ ಅವು ನಮ್ಮ ಬದುಕಲ್ಲಿ ಬಂದಾಗ ಹೌ ವಿ ರಿಯಾಕ್ಟ್, ನಾವು ಈ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಅವು ಬಂದಾಗ ನಾವು ಹೇಗೆ ಅದನ್ನೇ ಬಸವಣ್ಣ ಹೇಳ್ತಾರೆ, ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಪಾಪವ ನೊಬ್ಬಕೊಂಬ ಪುಣ್ಯವ ನೊಬ್ಬಕೊಂಬ ಕೂಡಲ ಸಂಗಮ ದೇವ ನಿಮ್ಮ ಶರಣರು ನಿತ್ಯ ಮುಕ್ತರು. ನಾವು ನಿತ್ಯ ಮುಕ್ತರು ಆಗಿರಬೇಕು ಅಂತ ಹೇಳ್ತಾರೆ ಬಸವಣ್ಣ.